34 ಈ ಒಂದು ಡೇಟು ಇದು ಪ್ರತಿ ವರ್ಷ 3ನೇ ತಾರೀಕು ನಾವೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡ್ತೀವಿ. ಪ್ರತಿ ವರ್ಷ ನಾನು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಾಗ ಲಾಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕರೆದಿದ್ರು, ನಾನು ಅಮ್ಮ ಹೋಗಿದ್ವಿ. ಪ್ರತಿ ವರ್ಷ ಹೋಗ್ತೀವಿ ಬಿಕಾಸ್ ವಿ ರೆಪ್ರೆಸೆಂಟ್ ಅ ಬ್ಯೂಟಿಫುಲ್ ಕಲ್ಚರ್, ಒಂದು ಅದ್ಭುತವಾದಂಥ ಒಂದು ಫ್ಯಾಮಿಲಿಯ ಒಂದು ಲೆಗಸಿಯನ್ನು ನಾವು ರೆಪ್ರೆಸೆಂಟ್ ಮಾಡಿ ಮಾತಾಡುವಾಗ ಪ್ರತಿ ಸಲ ನಾನು ಹೇಳೋದು ಒಂದೇ, ಇದು ಕೇವಲ ಒಂದು ಸಿನಿಮಾದ ಒಂದು ಆಚರಣೆ ಆಗಬಾರ್ದು. ಯಾಕಂದ್ರೆ ಮೊದಲನೇ ಸಿನಿಮಾ ಅನ್ನೋ ಒಂದು ಹೆಗ್ಗಳಿಕೆ ಸತೀಶ್ ಸುಲೋಚನಾಗಿರೋದು ಸತ್ಯ. ಆದರೆ ಅದಾದ್ಮೇಲೆ ನಮ್ಮ ಇಂಡಸ್ಟ್ರಿ ನಡೆದು ಬಂದಿರುವಂತಹ ಹಾದಿ ಏನಿದೆಯಲ್ಲ ಅದು ದೊಡ್ಡ ದೊಡ್ಡ ಸಾಧನೆಗಳನ್ನ ಮಾಡಿತ್ತು. ಸೊ ಸತೀಶ್ ಸುಲೋಚನದ ಒಂದು ನೆರಳಿನಲ್ಲಿ ನಾವು ಹಲವಾರು ದೊಡ್ಡ ಕಲಾವಿದರನ್ನ ನಾವು ಸೆಲೆಬ್ರೇಟ್ ಮಾಡೋದು ತುಂಬಾ ಮುಖ್ಯವಾಗಿದೆ. ಪ್ರತಿ ವರ್ಷ ಒಂದಷ್ಟು ಜನ ನಾವು ಆರ್ಟಿಸ್ಟ್ ಆಗಿರ್ಬೋದು, ಸಪೋರ್ಟಿಂಗ್ ಆರ್ಟಿಸ್ಟ್ ಇರ್ಬೋದು, ಆಮೇಲೆ ಕಾಮಿಡಿಯನ್ಸ್ ಆಗಿರ್ಬೋದು, ವಿಲನ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಡೈರೆಕ್ಟರ್ಸ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್, ಪ್ರತಿಯೊಬ್ಬರನ್ನ ನಾವು ನೆನಪು ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಅಂಡ್ ಎಲ್ಲ ಇದು ಶಾಶ್ವತವಾಗಿ ಇಡೋದಕ್ಕೆ ಒಂದು ಈಗ ಆಲ್ರೆಡಿ ಒಂದು 24 ವರ್ಷದಿಂದ ಒಂದು ಸಣ್ಣದಾದಂತಹ ಒಂದು ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗಿ ನಾವು ಅದನ್ನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಆದ್ರೆ ನನಗನ್ಸೋದೇನು ಅಂದ್ರೆ ಇದು ಇಡೀ ಇಂಡಸ್ಟ್ರಿ ಬಂದು ಒಟ್ಟಿಗೆ ಬಂದು ಇದು ಒಂದು ಕೆಲಸ ಮಾಡಬೇಕಾಗಿದೆ. ಸುಬ್ಬಯ್ಯ ನಾಯ್ಡು ಅನ್ನೋರು ಕೇವಲ ಒಂದು ಹೆಸರಲ್ಲ, ನನ್ನ ತಾತ ಅಂತ ಮಾತಾಡ್ತಾ ಇಲ್ಲ ನಾನು, ಆದರೂ ಕೂಡ ನಮ್ಮ ಇಂಡಸ್ಟ್ರಿಯ ಒಂದು ಜವಾಬ್ದಾರಿ, ಅವರ ಹೆಸರನ್ನ ಶಾಶ್ವತವಾಗಿ ಉಳಿಸ್ಕೋಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಒಂದು ವೆರಿ ಸ್ಯಾಡ್ ಅಂತ ಅನ್ಸೋದೇನು ಅಂದ್ರೆ ಇವತ್ತಿನವರೆಗೂ ಸುಬ್ಬಯ್ಯ ನಾಯ್ಡು ಅವರ ಹೆಸರಲ್ಲಿ ಒಂದು ರಸ್ತೆ ಇಲ್ಲ, ಒಂದು ಸ್ಮಾರಕ ಇಲ್ಲ. ಅಥವಾ ಅವರ ಶತಮಾನೋತ್ಸವಕ್ಕೆ ಅಂತ ಇದ್ದಾಗ ಅವಾಗ ದೇವೇಗೌಡರು ಚೀಫ್ ಮಿನಿಸ್ಟರ್ ಆಗಿದ್ರು, ನಮ್ಮಪ್ಪ ಗಲಾಟೆ ಮಾಡಿ ತುಂಬಾ ಅದಕ್ಕೆ ದುಂಬಾಲ್ ಬಿದ್ದು ಬೇಕೇ ಬೇಕು ಅಂತ ಹಿಂದೆ ಸಿಕ್ಕಾಪಟ್ಟೆ ಓಡಾಡಿ ಕನ್ನಡ ಸಿನಿಮಾಗೆ ಬರುವಂತಹ ಸ್ಟೇಟ್ ಅವಾರ್ಡ್ ಏನಿದೆ, ರಾಜ್ಯ ಪ್ರಶಸ್ತಿ, ಅದಕ್ಕೆ ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ ಇಡಿಸಿದ್ರು. ಸೊ ಅದೊಂದು ಪರ್ಮನೆಂಟ್ ಆಗಿ ಉಳಿದಿದೆ ಹೊರತಾಗಿ ಸುಬ್ಬಯ್ಯ ನಾಯ್ಡು ಹೆಸರಿನಲ್ಲಿ ಯಾವ ಒಂದು ಹೆಸರು ಶಾಶ್ವತವಾಗಿ ಇಡೋಕೆ ಸಾಧ್ಯ ಇಲ್ಲ. ಐ ಶುಡ್ ಅಪ್ರಿಶಿಯೇಟ್ ಮೈ ಮದರ್ ಅಂಡ್ ಆಲ್ಸೋ ಆಸ್ಕ್ ಸಾರಿ ಟು ಹರ್, ಬಿಕಾಸ್ ಏನಕ್ಕೆ ಅಂದ್ರೆ ಅವರು ಓಡಾಡದೆ ಇರುವಂತಹ ಒಬ್ಬ ಚೀಫ್ ಮಿನಿಸ್ಟರ್ ಇಲ್ಲ, ಮಂತ್ರಿಗಳಿಲ್ಲ, ಯಾವ್ದಕ್ಕೆ ಬೇಕೋ ಎಲ್ಲೋಗಿದೆ. ಆಮೇಲೆ ನಾನು ಕೂಡ ಅಷ್ಟೇ ಯಾರ್ಯಾರನ್ನ ಕೇಳಬೇಕೋ ಕೇಳಿದ್ದೀನಿ. ಯಾಕಂದ್ರೆ ನನಗೆ ಪಾಲಿಟಿಕ್ಸ್ ಅಲ್ಲಿ ನನಗೆ ಯಾರು ಪರಿಚಯ ಇಲ್ಲದೆ ಇರೋದ್ರಿಂದ ಸ್ನೇಹಿತರಿದ್ದಾರೆ. ಆದ್ರೆ ಇದು ಪ್ರೊಸೀಜರ್ ಏನು, ಹೆಂಗೆ, ಏನ್ ಕತೆ, 24 ವರ್ಷಗಳಿಂದ ಇದನ್ನ ಟ್ರೈ ಮಾಡಿದ್ದು ಆಗಿಲ್ಲ. ಅದಕ್ಕೋಸ್ಕರ ನಮ್ಮಮ್ಮನಿಗೆ ಹೇಳಿದೆ, ನಮ್ಮಪ್ಪನ ಹೆಸರು ಉಳಿಸೋದಕ್ಕೆ ಯಾವ ರಸ್ತೆಗೂ ಹೆಸರು ಇಡೋದು ಬೇಕಾಗಿಲ್ಲ, ನಾನು ಅದನ್ನ ಮುಂದುವರಿಸ್ತೀನಿ ಅಂದ್ಬಿಟ್ಟು ಲೋಕೇಶ್ ಪ್ರೊಡಕ್ಷನ್ ಶುರು ಮಾಡಿದ್ದು. ಅದಕ್ಕೆ ಇವತ್ತಿನವರೆಗೂ ನಮ್ಮಪ್ಪ ಆ ಒಂದು ಹೆಸರಿನಲ್ಲಿ 100 ಜನಕ್ಕೆ ಊಟ ಆಗ್ತಾ ಇದ್ದಾನೆ ಅನ್ನೋ ಒಂದು ಬಲವಾದ ನಂಬಿಕೆ. ಸತೀಶ್ ಸುಲೋಚನಾದಿಂದ ಶುರುವಾದಂತಹ ಒಂದು ಏನದ ಜರ್ನಿ ಏನಿದೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಇಷ್ಟು ದೊಡ್ಡ ಪ್ರಮಾಣವಾಗಿ ಬೆಳೆಯೋದಕ್ಕೆ ಅದೊಂದು ಬುನಾದಿಯಾಗಿತ್ತು. ಬಟ್ ದುರಂತ ಏನು ಅಂದ್ರೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಕ್ರಮವನ್ನು ನಾವು ತಗೊಂಡಿಲ್ಲ. ಪ್ರತಿ ವರ್ಷ ನನಗೆ ಬೇಜಾರಾಗೋದು ಏನಕ್ಕೆ ಅಂದ್ರೆ ಪ್ರತಿ ವರ್ಷ ನಾವು ಮಾತಾಡ್ತೀವಿ, ಇದು 90 ಆಯ್ತು, 91 ಆಯ್ತು, 92 ಆಯ್ತು, 93 ಬಂದಿದೆ. ಆದ್ರೆ ಯಾವ ವಿಚಾರವಾಗಿ ಸತೀಶ್ ಸುಲೋಚನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಶೇಷಾದ್ರಿ ಸರ್ ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಸತೀಶ್ ಸುಲೋಚನ ರೀಕ್ರಿಯೇಟ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಹೋದ ವರ್ಷ ಪ್ಲಾನ್ ಮಾಡಿ ಆಕ್ಚುಲಿ ಇವತ್ತು ರಿಲೀಸ್ ಮಾಡ್ಬೇಕು ಅಂತ ಇದ್ವಿ. ಅಫ್ಕೋರ್ಸ್ ಬೇರೆ ಅದರ ಪ್ರಿಪರೇಷನ್ ದೊಡ್ಡ ವಿಚಾರವಾಗಿದೆ, ಬಟ್ ಅದನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಇವತ್ತು ತುಂಬಾ ಚೆನ್ನಾಗಿರೋ ಒಂದು AI ವಿಡಿಯೋ ಮಾಡಿದ್ದಾರೆ, ಅದನ್ನ ತಾತನ ವಾಯ್ಸ್ ನಲ್ಲೇ ಅದು ಕಂಪ್ಲೀಟ್ ವಿಡಿಯೋನ ಮಾಡಿ ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ನನಗೆ ಅನ್ಸೋದೇನು ಅಂದ್ರೆ ಸತೀಶ್ ಸುಲೋಚನ ಸೆಲೆಬ್ರೇಟ್ ಮಾಡೋದು ಕೇವಲ ಒಂದು ದಿನಕ್ಕ, ಅದು ನಿತ್ಯೋತ್ಸವ ಆಗ್ಬಾರ್ದ, ಅದನ್ನ ಮಾಡ್ಬೇಕಾಗಿರೋದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಅಂಡ್ ನಿಮ್ಮ ಒಂದು ನೇತೃತ್ವದಲ್ಲಿ ನಿಮ್ಮ ಇಡೀ ಎಕ್ಸಿಕ್ಯೂಟಿವ್ ಕಮಿಟಿಯಲ್ಲಿ ನನ್ನ ಒಂದು ಕೋರಿಕೆ, ದಯವಿಟ್ಟು ಇದನ್ನ ಸರ್ಕಾರದ ಮುಂದೆ ಇಟ್ಟು ಅದಕ್ಕೆ ಯಾವ ರೀತಿಯಾದಂತಹ ಒಂದು ನ್ಯಾಯ ದೊರಕಿಸ್ಕೊಡ್ಬೋದು. ಲೋಕೇಶ್ ಅವರು ಕೂಡ ಅವರ ಸಾಧನೆಯನ್ನ ಎಲ್ಲೂ ಹೇಳ್ಕೊಂಡಿಲ್ಲ, ಎಲ್ಲೂ ಏನು ಪ್ರಚಾರ ಮಾಡ್ಕೊಂಡಿಲ್ಲ. ಅವ್ರಿಗೆ ಯಾವುದೇ ಅವಾರ್ಡ್ ಬಂದ್ರು ಅವರು ಅದನ್ನ ದೊಡ್ಡದಾಗಿ ತಗೋತಾ ಇಲ್ಲ. ನನ್ಗೆ ಗೊತ್ತಿದೆ, ಅನ್ನೋದು ಏನಪ್ಪಾ ನಿಂಗೆ ಸ್ಟೇಟ್ ಅವಾರ್ಡ್ ಬಂದಿದೆ, ನಿಂಗೆ ಫಿಲ್ಮ್ ಫೇರ್, ಅದೆಲ್ಲ ರೆಕಗ್ನಿಷನ್. ನಾವು ಕೆಲಸ ಮಾಡ್ತಾ ಇರ್ಬೇಕು, ನೀನ್ ಕೆಲಸ ಮಾತಾಡ್ಬೇಕು, ನಾನೇನ್ ಮಾತಾಡ್ಲಿ ಅನ್ನೋದು. ಅದನ್ನೇ ನನಗೆ ಮನಸ್ಸಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ, ಇವಾಗ ಲೋಕೇಶ್ ಅವರ ಹೆಸರು ಕೂಡ ಅಲ್ಲಿ ಇರ್ಬೇಕು. ಇವಾಗ ನೋಡಿ, ಇಡೀ ಇಂಡಸ್ಟ್ರಿಯಲ್ಲಿ 4ನೇ ತಲೆಮಾರು ನನ್ನ ಮಗ ಕೂಡ ಆಕ್ಟ್ ಮಾಡಿದ್ದಾನೆ. ಸೊ ದ ಓನ್ಲಿ ದ ಫ್ಯಾಮಿಲಿ, ಅಣ್ಣವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ 4 ತಲೆಮಾರುಗಳಾಗಿದ್ದು ಇಡೀ ಇಂಡಿಯಾದಲ್ಲಿ ಬೆರಳೆಣಿಕೆಯಷ್ಟು ಫ್ಯಾಮಿಲಿಗಳಿರೋದು. ಸೊ ಹಾಗಾಗಿ ಅದಿರ್ಬೇಕಾದ್ರೆ ಆ ಹೆಸರಿನ ಅಷ್ಟು ದೊಡ್ಡ ಸಾಧನೆ ಮಾಡಿರುವಂತ ಸುಬ್ಬಯ್ಯ ನಾಯ್ಡು ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ದಯವಿಟ್ಟು ಇದನ್ನ ಪರ್ಸನಲಿ ಅಂತ ಅನ್ಕೋಬೇಡಿ. ನಾನು ಒಬ್ಬ ನಟನಾಗಿ, ಒಬ್ಬ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ, ಮಗನಾಗಿ ಅಥವಾ ಮೊಮ್ಮಗನಾಗಿ ಕೋರಿಕೆ ಅಲ್ಲ, ಒಬ್ಬ ಅಭಿಮಾನಿಯಾಗಿ ಕೇಳ್ತಾ ಇದ್ದೀನಿ. ಐ ಥಿಂಕ್ ಈ ತರ ಆಗ್ಬೇಕು. ಹಾಗೆ ಹಲವಾರು ಟ್ಯಾಲೆಂಟ್ಗಳನ್ನ ಪ್ರತಿ ವರ್ಷ ನಾವು ಗುರುತಿಸ್ಬೇಕು. ದೊಡ್ಡ ಸಾಧನೆ ಮಾಡಿದಂತಹ ಡೈರೆಕ್ಟರ್ಗಳನ್ನ ಗುರುತಿಸ್ಬೇಕು, ಒಂದು ವಾಲ್ ಆಫ್ ಫೇಮ್ ಮಾಡಬೇಕು. ಹಾಲಿವುಡ್ ಅಲ್ಲಿ ನೀವು ನೋಡಿರ್ತೀರಾ, ಅದ್ರ ಸಮಥಿಂಗ್ ಕಾಲ್ಡ್ ವಾಕ್ ಆಫ್ ಫೇಮ್ ಅಂತ ಒಂದು ಮಾಡ್ತಾರೆ, ಎಷ್ಟೋ ಜನ ರೆಕಗ್ನೈಸ್ ಮಾಡ್ತಾರೆ. ಆ ರೀತಿಯಲ್ಲಿ ಒಂದು ದೊಡ್ಡ ವಾಲ್ ಆಫ್ ಫೇಮ್ ಆಗಬೇಕು, ದೊಡ್ಡವರನ್ನ ರೆಕಗ್ನೈಸ್ ಮಾಡಬೇಕು. ಐ ರಿಕ್ವೆಸ್ಟ್ ಯು ಅಂಡ್ ಮತ್ತೆ ಶುಭಾಶಯಗಳು. ಇಂಥ ಅದ್ಭುತವಾದಂತಹ ಸಾಧನೆ ಮಾಡಿದಂಥ ಎಲ್ಲಾ ಗಣ್ಯರಿಗೂ ನನ್ನ ನಮನ.